ನರಸಿಂಹದೇವರ ಕತೆ. ಇಂದು ನಾವು ನರಸಿಂಹದೇವರ ಕಥೆಯ ಮುಂದುವರೆದ ಭಾಗದ ಕಥೆಯನ್ನು ಕೇಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಆಗ ಹಿರಣ್ಯಕಶಿಪುವು ಕೊನೆಗೆ ನಿನ್ನ ದೇವರು ಎಲ್ಲಿ ಇರುವನು ತೋರಿಸು ಎನ್ನುತ್ತಾನೆ. ಆಗ ಪ್ರಹ್ಲಾದ ಎಲ್ಲ ಕಡೆ ಇರುವನು ಎಂದನು. ಆಗ ಹಿರಣ್ಯಕಶಿಪುವು ಅಲ್ಲೇ ಇರುವ ಕಂಬವನ್ನು ತೋರಿಸಿ ಇಲ್ಲೇ ಇರುವನೇ ಎಂದು ಕೇಳಿದಾಗ ಪ್ರಹ್ಲಾದ ಹೌದು ಎನ್ನುತ್ತಾನೆ. ಆಗ ಹಿರಣ್ಯಕಶಿಪು ಕಂಬವನ್ನು ಆಯುಧದಿಂದ ಹೊಡೆದಾಗ ನರಸಿಂಹ ಕಂಬವನ್ನು ಸೀಳಿ ಹೊರಬರುತ್ತಾನೆ. ಬ್ರಹ್ಮ ವರಕೊಟ್ಟಂತೆ ನರಸಿಂಹದೇವರು ಭೂಮಿಯ ಮೇಲೆ ಅಥವಾ ಬಾಹ್ಯಾಕಾಶದಲ್ಲಿ ಅಲ್ಲ, ನರಸಿಂಹ ತನ್ನ ತೊಡೆಯ ಮೇಲೆ ಹಿರಣ್ಯಕಶಿಪುವನ್ನು ಇಟ್ಟುಕೊಳ್ಳುತ್ತಾನೆ. ಅಲ್ಲದೆ ಬೆಂಕಿ, ಗಾಳಿ, ನೀರು ಇಲ್ಲದೆ, ಹಗಲು ಇಲ್ಲದೆ, ರಾತ್ರಿಯಾಗಿರದೆ ಆಗ ಸಂಧ್ಯಾಕಾಲವಾಗಿರುತ್ತದೆ. ಮನೆಯ ಒಳಗೆ ಅಥವಾ ಹೊರಗೆ ಇಲ್ಲದಂತೆ ಹೊಸ್ತಿಲ ಮೇಲೆ ಕುಳಿತುಕೊಳ್ಳುತ್ತಾನೆ. ಯಾವ ಅಸ್ತ್ರಶಸ್ತ್ರದಿಂದ ಅಲ್ಲದೆ ನರಸಿಂಹನು ತನ್ನ ಚೂಪಾದ ಉಗುರುಗಳಿಂದ ಹಿರಣ್ಯಕಶಿಪುವನ್ನು ಕೊಲ್ಲುತ್ತಾನೆ. ನರಸಿಂಹ ಸ್ವರೂಪವು ವಿಷ್ಣುವಿನ ಅತಿ ಉಗ್ರ ಸ್ವರೂಪ ಎಂದು ಹೇಳಲಾಗಿದೆ. ದಂತಕಥೆಯ ಪ್ರಕಾರ ಲಕ್ಷ್ಮಿ ನರಸಿಂಹನಲ್ಲಿ ಈ ರೀತಿಯ ಉಗ್ರ ಸ್ವರೂಪವನ್ನು ತಾಳಬೇಡಿ ಎಂದು ಕೇಳಿಕೊಂಡಿರುತ್ತಾಳೆ. ಮುಂದಿನ ಭಾಗದಲ್ಲಿ ನರಸಿಂಹ ಹೇಗೆ ಶಾಂತನಾದ ಎಂಬ ಕಥೆಯನ್ನು ಕೇಳೋಣ. ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.